समाधेर महापंचायती 17 तारीख रविवार रोज पालटा तांडा डॉक्टर रामराव महाराज हिरिय प्राथमिक शाले शेरीकरासे पर हम ಈ ಮಹಾಪಂಚಾಯತಿ ಸಭೆ ಕಿದತೆ ये सभೆ ಮೈ ಇಂದು ದಿನಾಂಕ 17/5/2026 ಡಾಕ್ಟರ್ ರಾಮರಾವ್ ಮಹಾರಾಜ್ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಸೇರಿ ನಾವು ವರದಕ್ಷಿಣೆ ನಿರ್ಮೂಲನೆಗಾಗಿ ಸಮಾಜದ ಎಲ್ಲ ಬಾಂಧವರು ಎಲ್ಲ ಮುಖಂಡರು ಈ ಠರಾವನ್ನ ಪಾಸ್ ಮಾಡಿದ್ದಾರೆ. ಆ ಠರಾವು ಯಾವ್ಯಾವ ಅಂದ್ರೆ ವಧುವರರಿಗೆ ತಲಾ ಅರ್ಧ ತೊಲಿ ಬಂಗಾರ ಕಾಣಿಕೆ ರೂಪದಲ್ಲಿ ಕೊಡಬಹುದು ಹಾಗೂ ಕೊಡದೇ ಇರಬಹುದು ಅಂತ, ಅಥವಾ वधूवरेन दोइन थोड़ी वाले उड़ी थी कहानी के आदोल तुला दे सकत या दे भी सके नहीं कर देव वरदक्षिणे हण ಕೊಡಬಾರದು, ಬಳೆ ಉಡಿಸಬಾರದು, ದ್ವಿಚಕ್ರ ವಾಹನ ಅಥವಾ ಯಾವುದೇ ವಾಹನ ವರದಕ್ಷಿಣೆ ರೂಪದಲ್ಲಿ ಕೊಡಬಾರದು. ಈ ಬ್ರಹ್ಮಣ್ಣ ಸಕ್ಕರೆ ಮಾಡಬಾರದು ಅಂತ, ಬ್ರಾಹ್ಮಿ ಸಕ್ಕರೆ ಅಂತ. ಡಿಜೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಕ್ಕರೆ ಕಾರ್ಯಕ್ಕೆ ಬರೀ 11 ಜನರು ಮಾತ್ರ ಹೋಗಬೇಕು. 5 ದಿವಸ 5 ಮಂದಿ ಹಳದಿ ಕಾರ್ಯಕ್ರಮ ನಿಷೇಧ ಮಾಡಲಾಗಿದೆ. ಹುಡುಗಿಯರ ಕರಾರು ಹಣ 21,000 ಮಾತ್ರ. ವಧುವರ ಕಡೆಯಿಂದ 10 ಗ್ರಾಂ ಚೈನು, ಬೆಳ್ಳಿ ಚೈನು ಹುಡುಗಿಗೆ ಹಾಕಬೇಕು. ವಧುವರರ ಬಟ್ಟೆ ಅಂಗಡಿಗೆ ಬರೀ ನೆಂಟರು ಮಾತ್ರ ಹೋಗಬೇಕು. ಬೇರೆಯವರಿಗೆ ಅಷ್ಟೊಂದು ಹೆಚ್ಚಾಗಿ ಜನರಿಗೆ ಕರೆದುಕೊಂಡು ಹೋಗಬಾರದು. ಮರಣದ ನಂತರ ಸಮಾಜದಲ್ಲಿ 12 ಮುಹೂರ್ತ ಮಾಡ್ತಾರ, ಆ ಮುಹೂರ್ತ ಸಹಿತ ನಿಷೇಧಿಸಲಾಗಿದೆ. ಆಡು ಕುರಿ ಕೊಯ್ದು ಕೂಡ ನಿಷೇಧ ಮಾಡಲಾಗಿದೆ. ವಧುವರರ ಕಡೆಯಿಂದ ವಿವಾಹ ಸಂದರ್ಭದಲ್ಲಿ 20 ರೂಪಾಯಿಯ ಸ್ಟಾಂಪ್ ಪೇಪರ್ ತಂದು ವಧುವರರ ತಂದೆ ತಾಯಿಗಳು ಈ ಪಂಚಾಯಿತಿಯಲ್ಲಿ ನಿರ್ಧಾರವಾಗಿರ್ತಕ್ಕಂಥ ವಿಷಯವನ್ನ ನಮೂದಿಸಿ ವಧುವರರ ತಂದೆಯರು 2 ತಾಂಡದ ನಾಯಕರಿಗೆ ಈ ಸ್ಟಾಂಪ್ ಅನ್ನು ಸಲ್ಲಿಸಬೇಕು. ಈ ಸ್ಟಾಂಪ್ ನಲ್ಲಿ ಬದ್ಧತೆ ಮಾನ್ಯವಾಗಿರುತ್ತದೆ. ಇದಕ್ಕಿಂತ ಹೆಚ್ಚಾಗಿನೂ ನಮ್ಮ ಸಮಾಜಕ್ಕೆ ಗೊತ್ತಾಗಲಾರ್ದಂಗ 5 ತೊಲೆ 10 ಲಕ್ಷ ಏನೋ ನೀವು ಹುಂಡ ಕೊಟ್ಟಿದ್ರಿ ಅಂದ್ರ, ಒಂದು ವೇಳೆ ನಿಮ್ಮ ಮಕ್ಕಳ ವಿವಾಹ ಆಯ್ತು, ಮುಂದೆ ಯಾವುದೋ ವಿಚ್ಛೇದನಕ್ಕೆ ಬಂದಾಗ ನಮ್ಮ ನಾಯಕರುಗಳು ಪಂಚಾಯಿತಿಯನ್ನು ಕೂಡ್ತಾರ. ಆ ಪಂಚಾಯಿತಿ ಕೂರುವಾಗ ಈ ಪಂಚಾಯಿತಿಯಲ್ಲಿ ನಿರ್ಧಾರವಾಗಿರ್ತಕ್ಕಂಥ ಆ ಸ್ಟಾಂಪ್ ಮೂಲಕ ಮಾತ್ರ ನಿರ್ಣಯವನ್ನು ಮಾಡ್ತಾರ. ನೀವು 10 ತೊಲೆ ಕೊಟ್ಟಿದ್ದು, ನೀವು 10 ಲಕ್ಷ ಕೊಟ್ಟಿದ್ದು, ಅದರ ಬಗ್ಗೆ ಈ ಪಂಚಾಯಿತಿ ಮಾತೇ ಆಡಂಗಿಲ್ಲ. ಹೀಗೆ ಇನ್ನು ಇತ್ಯಾದಿ ವಿಷಯಗಳ ಬಗ್ಗೆ ನಾವು ಚರ್ಚಿಸಿ ಠರಾವನ್ನ ಪಾಸ್ ಮಾಡಿದ್ದೇವೆ. ಈ ಠರಾವನ್ನ, ಈ ಪಂಚಾಯಿತಿಯ ನಿರ್ಣಯವನ್ನ ಡಾಕ್ಟರ್ ರಾಮರಾವ್ ಮಹಾರಾಜ್, ಶಿವಲಾಲ್ ಮಹಾರಾಜ್, ಮಾತಾ ಮರ್ಯಮ್ಮ ಭಗವಂತನ ಹೆಸರನ್ನ ತೋಳುವುದರ ಮೂಲಕ ಎಲ್ಲರೂ ಈ ವಿಷಯವನ್ನು ಪಾಲಿಸತಕ್ಕದ್ದು. ಇದರ ಹೊಣೆಗಾರಿಕೆ ತಾಂಡದ ಎಲ್ಲ ಮುಖಂಡರು, ನಾಯಕರುಗಳು, ಕಾರ್ಯಭಾರಿಗಳು ಎಲ್ಲರೂ ಪಾಲಿಸತಕ್ಕದ್ದು. ಯಾರಾದರೂ ಇದಕ್ಕಿಂತ ಮೀರಿ ಏನಾದರೂ ಮಾಡಿದರೆ ತಾಂಡದಿಂದ ಬಹಿಷ್ಕಾರ ಹಾಕುವಂತ ನಿರ್ಧಾರವು ಕೂಡ ನೀವು ಕೈಗೊಳ್ಳಬೇಕು. ದೊಡ್ಡವರು ಚಿಕ್ಕವರು ಅಂತ ಯಾರು ಕೂಡ ಭೇದ ಭಾವ ಮಾಡಬಾರದು. ಹಾಗೆ ನಾವು ಇವರು ದೊಡ್ಡವರು ಶ್ರೀಮಂತರು ಅವ್ರು ಹಂಗಂತೇಳಿ ನಾವೆಲ್ಲ ಅಂಜಿ ಏನು ಕೂತೀವಲ್ಲ, ಆ ಅಂಜು ಕೂತಿದ್ದಕ್ಕೆ ಈ ಸಮಾಜ ಹದಗೆಡ್ತಾ ಇದೆ. ಅದಕ್ಕ ಈ ನಿರ್ಣಯ ತಗೊಂಡಿರ್ತಕ್ಕಂಥದ್ದು ಬಡವರು ಶ್ರೀಮಂತರು ಎಲ್ಲರಿಗೂ